ಇದು ನಿಮ್ಮ ಧ್ವನಿ. ನಮ್ಮ ಭೂಮಿ ನಾವು ಕೇಳಕ್ ಬಂದಿರೋದು. ನಿಮ್ಮ ಅಪ್ಪ ನಡುವೆ ಕೇಳಕ್ ಬಂದಿಲ್ಲ, ನಿಮ್ಮ ತಾತ ನಡುವೆ ಕೇಳಕ್ ಬಂದಿಲ್ಲ. ನಾವು ಪ್ರಮುಖರನ್ನ ಕರ್ಕೊಂಡೋಗಿ ನ್ಯಾಯಕ್ಕೆ ಕರೆದು ಬಿಟ್ಟು ಇವತ್ತು ಅರೆಸ್ಟ್ ಮಾಡಿಸೋರು ಅಂದ್ರೆ ಎಂತ ಯೋಗ್ಯತೆಗೆಟ್ಟ ಇದಿರಬೇಕು. ಇಲ್ಲಿನ ಜಿಲ್ಲಾಧಿಕಾರಿಗಾದ್ರೂ ಮಾನ ಮರ್ಯಾದೆ ಇರಬೇಕಲ್ಲ, ಜೊತೆಯಲ್ಲಿ ಕರ್ಕೊಂಡೋಗಿರೋನ್ಕ. ರೈತರ ಹೆಣ್ಮಕ್ಳು ಗೋಳೈಕೊಳ್ಳೋದಲ್ಲ, ಯಾವತ್ತು ಹೆಣ್ಮಕ್ಳು ಶಾಪ ನನ್ನ ಮಕ್ಳು ತರ್ತದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಕೆಐಎಡಿಬಿ ಉದ್ದೇಶಿತ ಕೈಗಾರಿಕಾ ಪ್ರದೇಶದ ಸ್ಥಾಪನೆಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಿಸಿದೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಫಲವತ್ತಾದ ಭೂಮಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ಪಟ್ಟು ಹಿಡಿದಿರುವ ರೈತರು ಕಳೆದ 95 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಇದೇ ವಿಚಾರವಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬೆಂಗಳೂರಿನ ಕೆಐಎಡಿಬಿ ಕಚೇರಿಯಲ್ಲಿ ರೈತರನ್ನು ಮಾತುಕತೆಗೆ ಕರೆದಿದ್ದರಂತೆ. ಆದರೆ ರೈತರು ಮಾತುಕತೆಗೆಂದು ಕಚೇರಿ ಬಳಿ ಹೋಗುತ್ತಿದ್ದಂತೆ ರೈತರನ್ನು ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮನ್ನ ಸಿಟಿ ಸಂಚಾರ ಮಾಡಿಸ್ತಾ ಇದ್ದಾರೆ, ಎಲ್ಲಿ ಮಾತುಕತೆ ಇಲ್ಲ, ಎಂಥದ್ದು ಇಲ್ಲ. ಈಗ ಲೈವ್ ನಡೀತಾ ಇದೆ ನೋಡಿ, ಸಿಟಿ ಸುತ್ತಿಸ್ತಾ ಇದ್ದಾರೆ ಪೊಲೀಸ್ನವರು ಬಸ್ಸಲ್ಲಿ ಇರಿಸ್ಕೊಂಡು. ಯಾರು ಮಾಡಿಲ್ಲ ಸರ್, ಅವ್ರು ಯಾರು ಹ್ಯಾಂಡ್ ಓವರ್ ಅದೇ ಚಾಮರಾಜಪೇಟೆ ಇದ್ರ ಬಿಟ್ಬಿಟ್ಟು ತಗೊಂಡೋಗಿ ಇವಾಗ ಸಿಟಿ ರೌಂಡ್ಸ್ ಓಡ್ತಾ ಇದೆ. ನೀವು ಯಾರು ಪೊಲೀಸ್ನವ್ರ ಮಾತು ಕೇಳಬೇಡಿ, ಯಾಕೆಂದರೆ ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ನೋಡಿ. ಬರ್ತಿಲ್ಲ ಅಂತ ಹೇಳ್ತಾನೆ ಇದ್ದಾರೆ. 2 ಅವರ್ಸ್ನಿಂದ ಇನ್ನೂ ಯಾರು ಬರಲಿಲ್ಲ ಸರ್, ಇನ್ನೂ ಯಾರು ಬಂದೇ ಇಲ್ಲ. ನೋಡ್ರೆ ಹೋಗಿದ ತಕ್ಷಣ ಅದು ಆಫೀಸ್ ಆಮೇಲೆ ಕೀಳಬೇಕು, ನಮ್ಮನ್ನು ಯಾಕೆ ಅರೆಸ್ಟ್ ಮಾಡಿಸಿದ್ವಿ, ನೋಡಿ ಸಿಟಿ ಬಸ್ಸು ರೌಂಡ್ ಹಾಕ್ಸ್ತಾ ಇದ್ದಾರೆ ನಮ್ಮನ್ನೆಲ್ಲ ಪೊಲೀಸ್ನವ್ರು ಹತ್ತಿಸ್ಕೊಂಡು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಇವಾಗ ರೌಂಡ್ ಸಾಗಿಸ್ತಾ ಇದ್ದಾರೆ ನೋಡಿ. ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣ ನೋಡಿ. ಮೆಜೆಸ್ಟಿಕ್ಕಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ರೈತರ ಬಂಧನದ ಸುದ್ದಿ ತಿಳಿಯುತ್ತಿದ್ದಂತೆ ಶಿಡ್ಲಘಟ್ಟ ವೃತ್ತದಲ್ಲಿ ನೂರಾರು ರೈತರು ಏಕಾಏಕಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಆರಂಭಿಸಿದರು. ರಸ್ತೆಯ ಮಧ್ಯೆ ಕುಳಿತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ದೊಡ್ಡ ಮಟ್ಟದಲ್ಲಿ ಏನು ಬೈಕ್ ರ್ಯಾಲಿನ ಕ್ಯಾನ್ಸಲ್ ಮಾಡಿ ಅದು ಒಪ್ಪಿಗೆ ನೆನ್ನೆ ಜಿಲ್ಲಾಧಿಕಾರಿಗಳೇ ಕರೆಸಿ ಗೌಡ್ರೆ ನಾಳೆ ಹೋಗ್ಬಿಡಿ ಗೌಡ್ರೆ, ನಿಮ್ಗೇನು ಎಲ್ಲ ಇಲಾಖೆಗೆ ಹೋಗ್ಬೋದಲ್ಲ ಹೋಗಿ ಅಂತ. ಇಲ್ಲ ನೀವು ನಿಮ್ಮ ಮುಖಾಂತರ ಹೋಗ್ಬೇಕು, ನಾವು ನಿಮ್ಮ ಮಾತು ಕೊಟ್ಟಿದ್ರೆ ಇಲ್ಲ ಗೌಡ್ರೆ ಹೇಳಿ ಅಂತೇಳಿ ಅಮ್ಮ ಗೋವಿಂದ ರೆಡ್ಡಿ ಅಂತೇಳಿ ರೈತರನ್ನ ಬೆಂಗಳೂರಿಗೆ ಮಾತಾಡಬೇಕು ಅಂತ ಕರೆಸ್ಬಿಟ್ಟು ಇವತ್ತು ನಮ್ಮನ್ನು ದಸ್ತಗಿರಿ ಮಾಡಿದ್ದಾರೆ ಪೊಲೀಸ್ನವರು. ನಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಟಿರೋದಿಲ್ಲ ನೋಡಿ. ಎಲ್ಲ ರೈತರು
ಬಸ್ಸಲ್ಲೇ ಇದ್ದೀವಿ. ಬಸ್ಸು ರೌಂಡ್ ಸಾಗಿಸ್ತಾ ಇದ್ದಾರೆ, ಗಮನಿಸಬಹುದು. ಇನ್ನು ಹಂಗೆ ಕೊಟ್ಟಿದ್ದೀರಿ ಅರೇಂಜ್ ಮಾಡ್ಕೊಂಡು ಎಲ್ಲ ಬಸ್ಸು ನೋಡಿ ವೀಕ್ಷಣೆ ಮಾಡಿ ರೌಂಡ್ ಸಾಕಿಸ್ತಾವ್ರೆ. ನಮ್ಮನ್ನು ಬಸ್ ಒಳಗೆ ಕುತ್ತರಿಸ್ಕೊಂಡು ಇನ್ನೂ ಬಿಟ್ಟಿಲ್ಲ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಹೋರಾಟವನ್ನು ರದ್ದು ಮಾಡಬಾರ್ದು. ರೈತರು ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಇಡೀ ರಾಜ್ಯದ ರೈತರು ನೋಡಿ ರೌಂಡ್ ಸಾಕಿಸ್ತಾ ಇದ್ದಾರೆ. ನಮ್ಮನ್ನು ನೋಡ್ಕೊಳ್ಳಿ, ರೌಂಡ್ಸ್ ಹೆಂಗೆ ಹಾಕಿಸ್ತಾ ಇದ್ದಾರೆ. ಬಸ್ಸಲ್ಲಿ ಕೊಂಡಿಸ್ಕೊಂಡು ರೌಂಡ್ ಸಾಕಿಸ್ತಾ ಇದ್ದಾರೆ ನೋಡಿ. ಇನ್ನು ಯಾವಾಗ ಬೆಂಗಳೂರಿನಲ್ಲಿ ಮಾತುಕತೆಗೆ ಹೊರಟಿದ್ದ ರೈತರನ್ನ ಬೆಂಗಳೂರಿನ ಪೊಲೀಸರು ಬಂಧಿಸುತ್ತಿದ್ದಂತೆ ಇತ್ತ ರಸ್ತೆಗಿಳಿದ ರೈತರು ಪ್ರತಿಭಟನೆ ನಡೆಸಿದರು. ವಾಹನಗಳ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡು ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪ್ರತಿಭಟನಾಕಾರರನ್ನು ಮನವೊಲಿಸಲು ಯತ್ನಿಸಿದರೂ ಸಹ ರೈತರು ಬಂಧಿತ ರೈತರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಪಟ್ಟು ಹಿಡಿದರು. ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ರೈತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸರ್ಕಾರ ರೈತರ ಅಭಿಪ್ರಾಯವನ್ನು ಪರಿಗಣಿಸದೆ ಬಲವಂತವಾಗಿ ಭೂಸ್ವಾಧೀನಕ್ಕೆ ಮುಂದಾಗಿದೆ. ಇದರ ವಿರುದ್ಧ ಮಾತನಾಡಿದ ರೈತರನ್ನು ಬಲವಂತವಾಗಿ ಬಂಧನ ಮಾಡಿದ್ದಾರೆಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಸಂಘಟನೆಯಿಂದ ಈಗ ಸುಮಾರು 95-96 ದಿನದಿಂದ ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ವಿ. ಈಗ ಸುಮಾರು ಹೋರಾಟಗಳಾಯಿತು. ಮೊನ್ನೆ ಏನು ಮಾಡಿದ್ರು, ನಾವು ಓಡಾಟ ಮಾಡಿದಾಗ ಕರೆದು ಮಾತಾಡ್ತೀವಿ KLDB ಅಧಿಕಾರಿಗಳ ಜೊತೆ ಅಂದರು. ಒಂದು ವಾರದಿಂದ ತೊಳ್ಕೊಂಬಂದು ಮೊನ್ನೆ ಸಾಯಂಕಾಲ DC ಸಾಹೇಬ್ರು ಕರೆದ್ರು. DC ಸಾಹೇಬ್ರು ಕರೆದು ಮಾತುಕತೆ ಮಾಡಿದ್ರು. ನಾಳೆ ಕರೆದಿದ್ದಾರೆ, ಹೋಗೋಣ ಅಂತ. ಇವತ್ತು ಒಂದು 10 ಜನ ಪ್ರಮುಖರನ್ನ ಕರ್ಕೊಂಡೋಗಿರೋ, ರೈತರೆಲ್ಲ ಕರ್ಕೊಂಡೋಗಿಲ್ಲ. ರೈತ ಪ್ರಮುಖರನ್ನ ಕರ್ಕೊಂಡೋಗಿ ಅಲ್ಲಿ ಮಾತುಕತೆ ಕರ್ಕೊಂಡೋಗೋಷ್ಟೊಳಗೆ ಎತ್ತಿ ಅರೆಸ್ಟ್ ಮಾಡಿಸಿದ್ದಾರೆ. ಒಂದು 300 ಜನ ಪೊಲೀಸ್ ಸಿಕ್ಕೊಂಡು ಅರೆಸ್ಟ್ ಮಾಡಿಸಿ ಈಗ ಒಳಗಡೆ ಎಲ್ಲ ಬಿಟ್ಟಿದ್ದಾರಂತೆ. ಈಗ ಮಾಹಿತಿ ಪ್ರಕಾರ ಅಲ್ಲಿ ನಮ್ಮವರು ಸ್ಟೇಷನಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾವ್ರೆ. ಇವರು ಪೊಲೀಸ್ ಇಲಾಖೆಯವರು ಇಲ್ಲ ಬಿಟ್ಟಿದ್ದಾರೆ KLDB ಅಧಿಕಾರಿಗಳ ಜೊತೆ ಇನ್ನೂ ಬಂದಿಲ್ಲ. ಪೊಲೀಸ್ ಇಲಾಖೆ ಜೊತೆನೇ ಮಾತುಕತೆನಾಗ ಅವರು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. 10 ಜನ ಪ್ರಮುಖರನ್ನ ತಗೊಂಡೋಗಿ ಎತ್ಕೊಂಡೋಗಿ ಮಡಗವ್ರಂದ್ರೆ ನಂಬಿಕೆ ದ್ರೋಹ. ಈಗ 10 ಜನನ ಪ್ರಮುಖರನ್ನ ಕರ್ಕೊಂಡೋಗಿ ನ್ಯಾಯಕ್ಕೆ ಕರೆದುಬಿಟ್ಟು ಇವತ್ತು ಅರೆಸ್ಟ್ ಮಾಡಿಸೋರಂದ್ರೆ ಎಂಥ ಯೋಗ್ಯತೆಗೆಟ್ಟ ಇದಿರಬೇಕು. ಇಲ್ಲಿನ ಜಿಲ್ಲಾಧಿಕಾರಿಗಾದರೂ ಮಾನ ಮರ್ಯಾದೆ ಇರಬೇಕಲ್ಲ. ಜೊತೆಯಲ್ಲಿ ಕರ್ಕೊಂಡೋಗಿರೋನ್ಕ ಕರ್ಕೊಂಡೋಗಿ ನ್ಯಾಯ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರೆ ಏನರ್ಥ ಅಲ್ಲಿಗೆ? ಈಗ ನಾವು ಇಲ್ಲಿ ಒಂದು ಚಿಕ್ಕಬಳ್ಳಾಪುರ ಒಂದಲ್ಲ, ರಾಜ್ಯಾದ್ಯಂತ ತಾಲೂಕುಗಳು ಬಂದ್ ಮಾಡಿರೋದು. ರಾಜ್ಯಾದ್ಯಂತ ರೈತ ಸಂಘ ಏನೈತಿ ಎಲ್ಲ ತಾಲೂಕುಗಳಲ್ಲೂ ಬಂದಾಗೈತೆ. ಇವತ್ತು ಇಡೀ ರಾಜ್ಯಾದ್ಯಂತ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲ. ಇವತ್ತು ನಮ್ಮ ರೈತರನ್ನ ಅರೆಸ್ಟ್ ಮಾಡಿರೋದ್ರಿಂದ ಒಬ್ಬ ಜಿಲ್ಲಾಡಳಿತಕ್ಕೆ ನಾನು ಡೈರೆಕ್ಟ್ ಆಗಿ ಮಾತಾಡ್ತೀನಿ, ಮುಲಾಜೇನಿಲ್ಲ. ನಮ್ಮ ಭೂಮಿ ನಾವು ಕೇಳಕ್ಕ ಬಂದಿದ್ದಕ್ಕ ನಮ್ಮ ರೈತರನ್ನ ಅರೆಸ್ಟ್ ಮಾಡೋಂಥ ಅಧಿಕಾರ ನಿಂಗೆ ಯಾರು ಕೊಟ್ಟವ್ರೆ? ನೀನು ಅರೆಸ್ಟ್ ಮಾಡಿ ಒಳಗಡೆ ಹಾಕೋಂಥ ಕಾನೂನು ಏನೈತೆ? ನಮ್ಮ ಭೂಮಿ ನಾವು ಕೇಳಕ್ ಬಂದಿರೋದು. ನಿಮ್ಮ ಅಪ್ಪ ನಡುವೆ ಕೇಳಕ್ ಬಂದಿಲ್ಲ, ನಿಮ್ಮ ತಾತ ನಡುವೆ ಕೇಳಕ್ ಬಂದಿಲ್ಲ. ನಾವು ಇಲ್ಲ, ನಿಮ್ಮ ಸರ್ಕಾರದ ಹಾಕ್ಯಣಕ್ ಬಂದಿಲ್ಲ, ನಿಮ್ಮ ರಾಜ್ಯನ ಕೊಲ್ಲಯಕ್ಕೆ ಬಂದಿಲ್ಲ, ಕೊಲೆ ಮಾಡಕ್ ಬಂದಿಲ್ಲ, ಕಳ್ತನ ಮಾಡಕ್ ಬಂದಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಕೇಳಕ್ ಬಂದಿರೋನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕೋಂಥ ಕಾನೂನು ನಿಮ್ಗೆ ಯಾರು ಕೊಟ್ಟರು? ನಮ್ಮಿಂದ ನೀವು ಸೀಟ್ ಮ್ಯಾಗ ಕುತ್ಕೊಂಡಿರೋದು, ನಿಮ್ಮಿಂದ ನಾವೆಲ್ಲ ರಾಜ್ಯ ಆಡ್ತಾ ಇರೋದು, ನಮ್ಮಿಂದ ನೀವು ರಾಜ್ಯ ಆಡ್ತಾ ಇರೋದು. ನಮ್ಮ ಭೂಮಿ ನಮ್ಮಕ್ಕ ಬಿಟ್ಟೆ ಸರಿ. ನಮ್ಮ ರೈತರನ್ನ ಅರೆಸ್ಟ್ ಮಾಡಿರೋರ್ನ ಇಮಿಡಿಯೇಟ್ಲಿ ಬಿಟ್ಟೆ ಸರಿ. ಬಿಡಿಲ್ಲ ಅಂದ್ರೆ ಇಡೀ ರಾಜ್ಯನೇ ಕೊಲ್ಲೆ ಹೊಡಿಬೇಕಾಗ್ತೈತೆ, ಇಡೀ ರಾಜ್ಯನೇ ಬಂದ್ ಮಾಡ್ಬೇಕಾಗ್ತೈತೆ. ಸರ್ವೇ ಸಾಮಾನ್ಯವಾಗಿ ರೈತರಿಗೆ ಹೊಟ್ಟೆ ಉರ್ಸೋದು ಅಷ್ಟು ಒಳ್ಳೇದಲ್ಲ. ನೀವು ಬಂದಿರೋದು ರೈತರನ್ನ ಮಾತಾಡಕಂತ ದೊಡ್ಡ ಕರ್ಸಿ ಅವ್ನು ಮಾತಾಡ್ದೇನೆ ಅರೆಸ್ಟ್ ಮಾಡಿದಾರಲ್ಲ. ಏನ್ ಅವ್ರ ಅಪ್ಪನ ಆಸ್ತಿನ ಇದು? ನಮ್ ತಾತನ ಆಸ್ತಿ, ನಮ್ಮ ಅಪ್ಪನ ಆಸ್ತಿ. ಯಾಕೆ ಅರೆಸ್ಟ್ ಮಾಡ್ಬೇಕು? ದೊಡ್ಡವ್ರನ್ನ ಕರ್ಸಿದ್ರಲ್ಲ, ಮೇನ್ ಬರ್ರಿ ಅಂತ ಕರ್ಸಿದ್ರಲ್ಲ, ಅವ್ರನ್ನ ಅರೆಸ್ಟ್ ಮಾಡೋಣ. ಇವ್ರೇನು ಹೊಟ್ಟೆಗೆ ಅನ್ನ ತಿಂತಾರ? ಇವ್ರಿಗೆ ರಾಜಕೀಯ ಅಧಿಕಾರ ಅದ ಅಂದ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದಾ?
ಅಂತ ಕರ್ಸ್ಬಿಟ್ಟು ಈ ಮೋಸದ ಕೆಲಸ ಮಾಡೋರಲ್ಲ ಅವರು ಸರಿನಾ? ಯಾಕೆ ಅರೆಸ್ಟ್ ಮಾಡ್ಬೇಕು ನಮ್ಮ ರೈತನ್ನ ಅರೆಸ್ಟ್ ಮಾಡ್ಬೇಕು, ಬಿಡುಗಡೆ ಮಾಡ್ಬೇಕು. ಇವಾಗ ಅವ್ರು ಕಳ್ಸ್ಕೊಳ್ಬೇಕು. ಡಿಸಿ ಕಳ್ಸಿರೋದು ಇದು, ಡಿಸಿ ಮಾಡೋದು ಮೋಸ ಅಂತ ಹೇಳ್ತೀನಿ. ಡಿಸಿ ಮಾಡಿರೋದು ಮೋಸದ ಕೆಲಸ ಇದು. ನಮಗ್ ಮಾಹಿತಿ ಕೊಡ್ಬೇಕಾಗಿತ್ತು. ಪೊಲೀಸರು ಯಾಕೆ ಅರೆಸ್ಟ್ ಮಾಡ್ಬೇಕು? ಪೊಲೀಸ್ ಜೀಪ ಅಧಿಕಾರ ಅದಂತೆ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಲ್ಲಿ. ಯಾಕೆ ಮಾಡ್ಬೇಕು ಅವರು? ಒಟ್ಟಾರೆ ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿ ಹೋರಾಟ 95ನೇ ದಿನಕ್ಕೆ ಕಾಲಿಟ್ಟಿರುವ ಬೆನ್ನಲ್ಲೇ ರೈತರ ಬಂಧನ ಹೊಸ ವಿವಾದಕ್ಕೆ ಕಾರಣವಾಗಿದ್ದು, ಸರ್ಕಾರ ಮತ್ತು ರೈತರ ನಡುವಿನ ಸಂಘರ್ಷ ಯಾವ ಹಂತಕ್ಕೆ ತಲುಪಬಹುದು ಎಂಬುದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ.